ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರೋಧಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನೆ. ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ಹಾಸನ ಜಿಲ್ಲೆಗೆ 2ನೇ ಬಾರಿಗೆ ಸಿಎಂ ಆಗಮನ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿ. ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ವಕ್ತಾರರಾದ ದೇವರಾಜೇಗೌಡ ಹೇಳಿಕೆ. ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಇರುವ ನೂತನ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನದಲ್ಲಿ ಪ್ರಾರಂಭವಾಗಿದೆ. ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಚೇರ್ಮನ್ ಡಾಕ್ಟರ್ ಯೂಸಫ್ ಎ ಕುಂಬ್ಳೆ ಹೇಳಿಕೆ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿಯ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದಲ್ಲದೆ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ಆಡಳಿತವು ದಲಿತ ಸಮುದಾಯದ ವಿಚಾರದಲ್ಲಿ ಕೇವಲ ಮಾತಿನಲ್ಲಿ ಮಾತ್ರ ಕಾಳಜಿಯನ್ನು ತೋರಿ ದಲಿತ ಸಮುದಾಯವನ್ನು ವಂಚಿಸುತ್ತಿದ್ದಾರೆ. ಚುನಾವಣೆಯಲ್ಲಿ ತಮ್ಮ ಗೆಲುವಿನ ಸಲುವಾಗಿ ದಲಿತರಿಗೆ ಮೀಸಲಿಟ್ಟಿದ್ದ 11,144 ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲು ವರ್ಗಾಯಿಸಿ ದಲಿತರನ್ನ ಬಲಿಕೊಟ್ಟು ತಮ್ಮ ಸ್ವಾರ್ಥ ಸಾಧನೆ ಪೂರೈಸಿಕೊಂಡು ಇವರ ಡೋಂಗಿ ದಲಿತ ಕಾಳಜಿಯನ್ನ ಬಯಲು ಮಾಡಿದ್ದಾರೆ. ದಲಿತರ ಹಿತ ರಕ್ಷಣೆ ಮಾಡಬೇಕಿದ್ದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ಈ ಅನ್ಯಾಯದ ವಿರುದ್ಧ ಸೋಲೆತ್ತದೆ ಕಾಂಗ್ರೆಸ್ ಪಾರ್ಟಿಯ ಹಿತಕ್ಕೆ ದಲಿತ ಸಮುದಾಯದ ಹಿತವನ್ನ ರಾಜಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಹಣವನ್ನು ವೆಚ್ಚ ಮಾಡಲು ಮಾತ್ರ ಯಾವ ಗ್ಯಾರಂಟಿಯೂ ಅಡ್ಡ ಬಂದಿಲ್ಲ. ಇವರಿಗೆ ದಲಿತರ ಹಿತಾಸಕ್ತಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವು ಸರ್ಕಾರಕ್ಕೆ ಆದ್ಯತೆಯಾಗಿರುವುದು ಶೋಚನೀಯ ಸಂಗತಿ ಎಂದರು. ಇವತ್ತಿನ ಕೂಗಲ್ಲ, ನಾವು ಬರೀ ದಲಿತರನ್ನ ಈ ಸಮಾಜವನ್ನ ಬರೀ ಚುನಾವಣೆಗೆ ಸೀಮಿತ ಮಾಡಿಕೊಂಡು ಅವರಿಗೆ ಒಂದಷ್ಟು ಓಲೈಕೆಗಳನ್ನ ಕೊಡ್ಕೊಂಡೇ ಕಾಂಗ್ರೆಸ್ ಇಷ್ಟು ವರ್ಷ ನಡ್ಕೊಂಡ್ ಬಂದಿದೆ. ಆದರೆ ಇವತ್ತು ನೀವು ನೋಡಬೇಕಾಗಿರೋಂಥ ವಿಶೇಷ ಪರಿಸ್ಥಿತಿ ಏನಂದ್ರೆ 11,145 ಕೋಟಿ ಏನು ಎಸ್ಸಿ ಟಿಎಸ್ಪಿ ಗ್ರಾಂಟ್ ಅಡಿಯಲ್ಲಿ ಅಲೋಕೇಟ್ ಮಾಡಿತ್ತು, ಅದರ ಆ ಒಂದು ಸಮಾಜದ ಕಲ್ಯಾಣಕ್ಕಾಗಿ ಮಾಡಿಕೊಟ್ಟಂಥ ಹಣವನ್ನು ಸಹ ಇವ್ರು ಕೊಡ್ತಿರೋಂಥ ಬಿಟ್ಟಿ ಬಾಕ್ಯಕ್ಕೆ ಅದನ್ನು ವರ್ಗಾಯಿಸಿರುವಂಥದ್ದು. ಇವ್ರು ಬಿಟ್ಟಿ ಬಾಕ್ಯ ಯಾರಿಗೋಸ್ಕರ ಕೊಟ್ಟರು? ಇವ್ರು ಚುನಾವಣೆಗೆ ಮತ್ತೆ ಇವ್ರಿಗೊಂದು ಫಲಿತಾಂಶ ತಗೊಳಕ್ಕೋಸ್ಕರ, ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಕೊಟ್ಟರು ಬಿಟ್ಟರೆ ಯಾವುದೇ ಥರದ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಲಿ ಮತ್ತೊಂದಕ್ಕಾಗಲಿ ಮಾಡಿದ್ದಂಥದ್ದಲ್ಲ. ಇವತ್ತು 3,73,000 ಕೋಟಿ ಬಜೆಟನ್ನು ನಮ್ಮ ಕರ್ನಾಟಕ ಸರ್ಕಾರ ಮಂಡನೆ ಮಾಡಿದ್ರು ಸಹ ಈ 11,000 ಕೋಟಿ ಮೇಲೆ ಅವ್ರಿಗೆ ಕಂಡುಬಿದ್ದಿರುವಂಥದ್ದು. ತೆರಿಗೆ ಬೇರೆ ಬೇರೆ ರೀತಿಯಲ್ಲಿ ಆದಾಯ ಬರ್ತಿದ್ರು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಎತ್ತಿಟ್ಟಿರುವಂಥ ಹಣವನ್ನೇ ಬೇಕಾಗಿವ್ರಿಗೆ. ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನಾವು ಇದನ್ನ ಹೀಗೆ ಬಿಡ್ತಾ ಹೋದರೆ ಇನ್ನೊಂದು 5 ವರ್ಷಕ್ಕೆ ಪ್ರಾಯಶಃ ಇನ್ನೊಂದು ವರ್ಷಕ್ಕೆ ಈಗ ನೀವು ನೋಡ್ತಿರ್ಬೋದು, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ. ಕೊಡ್ತಿರೋಂಥ ಭಾಗ್ಯಗಳು ನೀವು ನೋಡ್ತಾ ಇರ್ಬೋದು. ಯಾವ್ದಾರ ಒಂದು ಇಂಥದ್ದೊಂದು ಭಾಗ್ಯ ನಮಗೆ ಕರೆಕ್ಟಾಗಿ ಮುಟ್ತಾ ಇದೆ ಅಂತ ಹೇಳಿ ಬರೀ ಸಾಂಕೇತಿಕವಾಗಿ ಏನು ಘೋಷಣೆ ಮಾಡಿರೋಂಥ 5 ಭಾಗ್ಯದಲ್ಲಿ 2 ಭಾಗ್ಯಗಳು ಸಾಂದರ್ಭಿಕ ಭಾಗ್ಯಗಳು. ಅಂದರೆ ಅವರು ಗ್ರ್ಯಾಜುಯೇಟ್ ಆಗಿ ಅವ್ರು 3 ವರ್ಷ ಆಗಿದ್ರೆ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಆ ಥರದ ಭಾಗ್ಯ. ಇನ್ನೊಂದು ಸ್ಟೈಫಂಡ್ ಕೊಡುವಂಥದ್ದು. ಆದರೆ ಇದು ಕೊಡ್ತಿರೋಂಥ ಅಕ್ಕಿ ಇದರಲ್ಲಿ ಇವ್ರದ್ದೇನಿದೆ ವಿಶೇಷ, ಕೇಂದ್ರ ಸರ್ಕಾರ ಕೊಟ್ಟಿರೋ ಅಕ್ಕಿಗೆ ಸರಿಯಾಗಿ ನಿರ್ವಹಣೆ ಮಾಡ್ದಲೆ ರಾಜ್ಯದಲ್ಲಿ ಸಿಗಬೇಕಾಗಿರೋ ಅಕ್ಕಿನ ಸರಿಯಾಗಿ ಟೆಂಡರ್ ಅಂತ ಖರೀದಿನೂ ಮಾಡ್ದಲೆ ಅನೌನ್ಸ್ ಮಾಡಿಬಿಟ್ಟು ಈಗ ಅದನ್ನು ನಮ್ಮ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿಜಿಯವರ ಸರ್ಕಾರದ ನೇತೃತ್ವದ ಮೇಲೆ ಅವರು ಅದನ್ನು ಕೂಡೆ ಕೂರಿಸ್ತಿರೋಂಥದ್ದು. ಇದು ಯಾವುದೋ ಒಪ್ಪಂದವೆಲ್ಲ ಬಂಧುಗಳೇ. ಅದಲ್ಲದೆ ನೀವು ನೋಡಿರ್ಬೋದು, ಇವರು ಅನ್ನಭಾಗ್ಯ ಸಿದ್ದರಾಮಯ್ಯ, ಭಾಗ್ಯ ಸಿದ್ದರಾಮಯ್ಯ ಏನಂತೂ 100 ಬಿರುದುಗಳನ್ನ ಕಟ್ಕೊಂಡಿದ್ದಾರೆ. ಸಿದ್ಧಗಂಗಾ ಮಠ ಬೇಕಾಗಿತ್ತು ಇಲ್ಲಿ ಮೊರಾರ್ಜಿ ಶಾಲೆಗಳಿಗೆ ಅಕ್ಕಿ ಖಾಲಿ ಆದಾಗ ಅಕ್ಕಿಯನ್ನು ಒದಗಿಸೋಕ್ಕೆ. ಎಂಥ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ. 21ನೇ ಶತಮಾನದಲ್ಲಿ ನಾವಿನ್ನೂ ಒದ್ದಾಡ್ತಿರೋದು ಕರೆಂಟು. ಈಗ ನೋಡ್ಬೋದು ನೀವು ನಮ್ಮ ಕಾಫಿ ಬೆಳೆಗಾರರಿಗೆ ಪ್ರಾಯಶಃ ಒಂದು ಈಗ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ನಾವು ಕರೆಂಟಿನ ಬಗ್ಗೆ ಒಂದು 10 KV ಅವ್ರಿಗೆ ಕರೆಂಟಿನ ಬಗ್ಗೆ ನಾವು ವಿಶೇಷವಾದಂಥ ಒಂದು ಸ್ಲ್ಯಾಬ್ ಅಡಿಯಲ್ಲಿ ತಂದಿದ್ದಂಥದ್ದು. ಈಗ ಅದರ ಬಡ್ಡಿನೂ ಸಹ ಮನ್ನಾ ಮಾಡಿದಲೆ ಈಗ 1 ತಿಂಗಳಿಂದ ಎಲ್ಲರಿಗೂ ಪವರ್ ಕಟ್. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಪರ್ವತಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ರತ್ನಪ್ರಕಾಶ್, ಶ್ರೀಕಾಂತ್, ಎಸ್ಡಿ ಚಂದ್ರು, ರಾಮೇಗೌಡ, ಚನ್ನಕೇಶವ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗಾಗಲೇ 10 ತಿಂಗಳು ಮುಗಿದಿದ್ದು, ಈ ಅವಧಿಯಲ್ಲಿ 2ನೇ ಬಾರಿಗೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ವಕ್ತಾರರಾದ ದೇವರಾಜೇಗೌಡ ತಿಳಿಸಿದರು.
ಕಳೀತಾ ಬಂದಿದೆ. ಈ 10 ತಿಂಗಳ ಅವಧಿಯಲ್ಲಿ ಈಗಾಗಲೇ ಒಂದು ಸಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆತನ ನಗರಕ್ಕೆ ಬಂದು ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದ್ರು. ಯಶಸ್ವಿ ಕಾರ್ಯಕ್ರಮವನ್ನು ಕೂಡ ಆ ದಿವಸ ಮಾಡಿದರು. 2ನೇ ಬಾರಿಗೆ ನಾಳೆ ಬಾಣಾವರಕ್ಕೆ ಅರಸೀಕೆರೆ ಕ್ಷೇತ್ರದ ಬಾಣಾವರದಲ್ಲಿ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ DCM ಕೂಡ ಬರ್ತಾ ಇದ್ದಾರೆ. CM ಜೊತೆಗೆ DCM ಮತ್ತು ನಮ್ಮ ಉಸ್ತುವಾರಿ ಸಚಿವರು ಹಾಜರಿರ್ತಾರೆ. ತದನಂತರದಲ್ಲಿ 1ನೇ ತಾರೀಕು ಹಾಸನದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ, ಈ ಒಂದು ಕಾರ್ಯಕ್ರಮಕ್ಕೂ ಕೂಡ CM, DCM, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಬೈತಿ ಸುರೇಶ್ ಅವರು ಮತ್ತು ನಮ್ಮ ಈಗ ತಾನೇ KHB ಚೇರ್ಮನ್ ಆಗಿ ನೇಮಕ ಆಗಿರ್ತಕ್ಕಂಥ ಶಿವಲಿಂಗೇಗೌಡರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಹಾಜರಿರ್ತಾರೆ. ಈ ಒಂದು ಕಾರ್ಯಕ್ರಮ ಇದು ದಿವಸ ಹಾಸನದಲ್ಲಿ ಯಾವ ಪ್ರಮುಖವಾದ ಕೆಲಸಗಳನ್ನ ಹಮ್ಮಿಕೊಂಡಿದ್ರು, ಯಾವುದು ಈಗಾಗಲೇ ಉದ್ಘಾಟನೆಗೆ ರೆಡಿಯಾಗಿದೆ ಹಾಗೂ ಪ್ರಾರಂಭ ಮಾಡಬೇಕಾಗಿದೆ, ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಜಿಲ್ಲಾಡಳಿತ ಸಜ್ಜಾಗಿದೆ ಅನ್ನೋ ಮಾಹಿತಿ ಕೂಡ ನಮಗಿದೆ. CM ಮತ್ತು DCM ಇಬ್ಬರು ನಮ್ಮ ಜಿಲ್ಲೆಗೆ ಆಗಮಿಸಿರೋದ್ರಿಂದ ಅದೇ ದಿನ ಪಕ್ಷದ ಕಾರ್ಯಕ್ರಮವಾಗಿ ಇನ್ನೊಂದು ಜಾಗದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್, ಶಿವಕುಮಾರ್, ಚಂದ್ರಶೇಖರ್, ಆಲಿಂ, ಅಹಮದ್, ಸುರೇಶ್ ಉಪಸ್ಥಿತರಿದ್ದರು. ಆರ್ಸಿ ರಸ್ತೆ ಬಳಿ ಅತ್ಯಾಧುನಿಕ ತಂತ್ರಜ್ಞಾನ ಇರುವ ನೂತನ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಪ್ರಾರಂಭವಾಗಿದೆ ಎಂದು ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ ಚೇರ್ಮನ್ ಡಾಕ್ಟರ್ ಯೂಸಫ್ ಎ ಕುಂಬ್ಳೆ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಲವು ದಶಕಗಳಿಂದ ಮಂಗಳೂರಿನಲ್ಲಿ ಉತ್ತಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಿರುವ ಇಂಡಿಯಾನಾ ಹಾಸ್ಪಿಟಲ್ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನ ಒಂದು ಅಂಗಸಂಸ್ಥೆಯಾಗಿರುವ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನದಲ್ಲಿ ಕಳೆದ 8 ವರ್ಷಗಳಿಂದ ಜಿಲ್ಲೆಯ ನಾಗರಿಕರ ಆರೋಗ್ಯ ಸಂರಕ್ಷಣೆಯ ಸೇವಾ ಕಾರ್ಯವನ್ನು ಮಾಡುತ್ತಿದ್ದು, ಆರೋಗ್ಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಯ ಉತ್ತಮ ಪರಂಪರೆಯನ್ನು ಹೊಂದಿದೆ ಎಂದರು. ಇಂತಹ ಜಾಗತಿಕ ಮಟ್ಟದ ಆರೋಗ್ಯ ಸಂಬಂಧಿತ ಸೇವೆಯನ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಹಾಸನದಲ್ಲಿ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ವಿಸ್ತರಿಸುತ್ತಿದೆ. ಹಾಸನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಅನ್ನು ಹೊಂದಿದ್ದು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬಂದಾಗ ದೂರದ ಜಿಲ್ಲೆಗೆ ತೆರಳಬೇಕಾಗಿತ್ತು. ಈ ವೇಳೆ ಅನೇಕರು ದಾರಿ ಮಧ್ಯೆಯೇ ಪ್ರಾಣ ಬಿಡುತ್ತಿದ್ದರು. ಆದರೆ ಹಾಸನ ಜಿಲ್ಲೆಯಲ್ಲಿ ಇಂತಹ ಕಾಯಿಲೆಗೆ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ತಂತ್ರಜ್ಞಾನದ ವ್ಯವಸ್ಥೆ ಒದಗಿಸಲಾಗಿದೆ. ಇತರೆ ಆಸ್ಪತ್ರೆಗೆ ಹೋಲಿಕೆ ಮಾಡಿದರೆ 10% ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರಕಲಿದೆ ಎಂದರು. ವೈದ್ಯಕೀಯ ವೃತ್ತಿಪರರಿಗೆ ಮೀಸಲಾದ ತಂಡವು ರೋಗಿಗಳ ಸೇವೆಗೆ ಮತ್ತು ಅವರ ಯೋಗಕ್ಷೇಮ ಹಾಗೂ ಸಮಗ್ರ ಆರೋಗ್ಯ ಚೇತರಿಕೆ ನೀಡಲು ಸದಾ ಸಿದ್ಧವಾಗಿರುತ್ತದೆ ಎಂದರು. ಬಶೀರ್ ಡಾಕ್ಟರ್ ಅವರು ಇಲ್ಲಿ ಬರಲಿಕ್ಕೆ ಆ ಟೈಮಲ್ಲಿ ಇಲ್ಲಿ ಬರುವಾಗ ಪರಿಸ್ಥಿತಿ ಏನಂದ್ರೆ, ಹಾರ್ಟ್ ಅಟ್ಯಾಕ್ ಬಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಏನು ವ್ಯವಸ್ಥೆ ಇರಲಿಲ್ಲ. ಹಾಸನದಲ್ಲಿ ಪೇಷಂಟ್ಗೆ ಇಲ್ಲಿಂದ ಮೈಸೂರು ಅಥವಾ ಮಂಗಳೂರು ಶಿಫ್ಟ್ ಮಾಡಬೇಕಾಗಿತ್ತು. ಈ ಹಾರ್ಟ್ ಅಟ್ಯಾಕ್ ಬಂದ ಟೈಮಲ್ಲಿ ನಾವು ಹಾರ್ಟ್ ಈಸ್ ಮಸಲ್, ಹಾರ್ಟ್ ಈಸ್ ಟೈಮ್ ಅಂತ ಹೇಳ್ತೀವಿ. ನೀವು ಅರ್ಧ ಗಂಟೆ ಒಳಗೆ ಬ್ಲಾಕ್ ತೆಗೆದರೆ, ಅರ್ಧ ಗಂಟೆ ಒಳಗೆ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಪೇಷಂಟ್ಗೆ ಒಳ್ಳೆ ಬೆನಿಫಿಟ್ ಇದೆ. ನೀವು 2-3 ಅವರ್ಸ್ ಆಗಿ ಮೈಸೂರು ಮಂಗಳೂರೆಲ್ಲ ಹೋಗಿ 5 ಗಂಟೆ 6 ಗಂಟೆಲ್ಲಾಗಿ ನೀವು ಬ್ಲಾಕ್ ತೆಗೆದರೂ ಪೇಷಂಟ್ ಅಲ್ಲಿ ಮುಟ್ಟುದಿಲ್ಲ. ಅದಕ್ಕೆ ಮುಂಚೆ ಪೇಷಂಟ್ ಡೆತ್ ಆಗ್ತದೆ, ಸಡನ್ ಡೆತ್ ಆಗ್ತದೆ. ಮುಟ್ಟಿದರೂ ನೀವು ಬ್ಲಾಕ್ ತೆಗೆದರೂ ಅಷ್ಟು ಬೆನಿಫಿಟ್ ಸಿಕ್ಕುದಿಲ್ಲ. ಪೇಷಂಟ್ ಹಾರ್ಟ್ ಡ್ಯಾಮೇಜ್ ಆಗಿರ್ತದೆ. ಈಚ್ ಅವರ್ 1 ಗಂಟೆಯಲ್ಲಿ 10% ಹಾರ್ಟ್ ಡ್ಯಾಮೇಜ್ ಆಗ್ತದೆ. 6 ಗಂಟೆ ಒಳಗೆ 60% ಹಾರ್ಟ್ ಡ್ಯಾಮೇಜ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ಡಿಯಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತ ಹೇಳಿ ಬಶೀರ್ ಡಾಕ್ಟರ್ ನಮ್ಮ ರಿಕ್ವೆಸ್ಟ್ ಮಾಡಿ ನಾವು ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಆರ್ಟ್ ಇನ್ಸ್ಟಿಟ್ಯೂಟ್ ನಮ್ದೆಲ್ಲ ಮ್ಯಾನೇಜ್ಮೆಂಟ್ ಸೇರಿಸಿ ನಾವು ಡಾಕ್ಟರ್ ಅನೂಪ್ ಹತ್ರ ಹೋಗಿ, ಅನೂಪ್ ಆವಾಗ ಬ್ಯಾಂಗ್ಳೂರಲ್ಲಿ ಇತ್ತು, ಒಕಾಡಲ್ಲಿ ಇತ್ತು ಕನ್ಸಲ್ಟೆಂಟ್ ಆಗಿ, ಅವರ ಹತ್ರ ಹೋಗಿ ಮಾತಾಡಿ ಇಲ್ಲಿ ಒಂದು ಕಾರ್ಡಿಯಾಲಜಿ ಶುರು ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೆ. ಅದು 8 years ಬ್ಯಾಕ್ ನಾವು ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿ ಇದು ಶುರುವಾಗಿದೆ. ಆಮೇಲೆ 1 ವರ್ಷಕ್ಕೆ ಸುಮಾರು
ಮೋರ್ ದೆನ್ 1,000ಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ ಒಂದು ವರ್ಷಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎಲ್ಲರಿಗೂ ಇದರ ಆಲ್ಮೋಸ್ಟ್ 99% ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಡಾಕ್ಟರ್ ಅನೂಪ್. He has done a wonderful job in the last 8 years. And Hasanige ಎಲ್ಲರಿಗೆ ಅದೊಂದು they can proud of being a good cardiologist like Dr. Anup. And Indiana management is also proud of being able to give the service to the people of Hasan. ಈ ಬಂದ 1,000 ಜನ ಒಂದು ವರ್ಷಕ್ಕೆ ಅಂದರೆ ಸುಮಾರು 10,000 ಆಂಜಿಯೋಪ್ಲಾಸ್ಟಿ ಮಾಡಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದೆ 8 ವರ್ಷದಲ್ಲಿ. ಈ 10,000 ಪೇಷಂಟ್ ಅಲ್ಲಿ ಒಂದು 8,000 ಪೇಷಂಟ್ ಬಿಲೋ ಪವರ್ಟಿ ಲೈನ್ BPL ಲೈನ್ ಇದ್ದ ಪೇಷಂಟ್ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಹಾಕಿ ನಮಗೆ ವಿ ಆರ್ ಏಬಲ್ ಟು ಗಿವ್ ಅ ವೆರಿ ಗುಡ್ ಸರ್ವಿಸ್ ಟು ದ ಪೂರೆಸ್ಟ್ ಆಫ್ ಹಾಸನ್. ಅದಕ್ಕೆ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಡಾಕ್ಟರ್ ಅನೂಪ್ ಅಂಡ್ ಈ ಜನಪ್ರಿಯ ಹಾಸ್ಪಿಟಲ್ ಡಾಕ್ಟರ್ ಬಶೀರ್. ಈ ಸಂದರ್ಭದಲ್ಲಿ ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ನ ಅಬ್ದುಲ್ ಲತೀಫ್, ಡಾಕ್ಟರ್ ಎಂ ಅನೂಪ್, ಡಾಕ್ಟರ್ ಆಲಿ ಕುಂಬ್ಳೆ ಹಾಜರಿದ್ದರು. ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಪ್ರಯಾಣಿಸಲು ಸರ್ಕಾರಿ ಬಸ್ಸಿನ ತೊಂದರೆ ಇದೆ. ಆದರೆ ಪರೀಕ್ಷಾ ಸಮಯದಲ್ಲಿ ಹೆಚ್ಚುವರಿಯಾಗಿ ಇಲ್ಲವೇ ಸಮಯಕ್ಕೆ ಸರಿಯಾಗಿ ಬಸ್ಸನ್ನು ಬಿಡಬೇಕೆಂದು ಡಿಪೋ ಮ್ಯಾನೇಜರ್ಗೆ ಪತ್ರದ ಮುಖಾಂತರ ವಿದ್ಯಾರ್ಥಿಗಳು ಮನವಿ ಮಾಡಿದ್ದರು. ಕಾರ್ಯನಿರ್ವಾಹಕರು ವಿದ್ಯಾರ್ಥಿಗಳ ಪರದಾಟವನ್ನ ಕಣ್ಣಾರೆ ಕಂಡಿದ್ದರೂ ಮೂಕರಂತೆ ಇರುತ್ತಾರೆ. ಬೆಳಿಗ್ಗೆ 7:30ಕ್ಕೆ ಬರಬೇಕಿದ್ದ ಬಸ್ಸು ಬಾರದ ಕಾರಣ ಅದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮಾತನಾಡಿ, ಪರೀಕ್ಷೆ ಇರುವುದರಿಂದ ಬೆಳಿಗ್ಗೆ 7:30ಕ್ಕೆ ಪ್ರತಿನಿತ್ಯ ಒಂದು ಬಸ್ಸನ್ನು ದಯಮಾಡಿ ಬಿಡಬೇಕೆಂದು ಮನವಿ ಮಾಡಿದ್ದೆವು. ಅಲ್ಲದೆ ಶಾಸಕರಿಗೂ ವಿಷಯ ತಿಳಿಸಿದ್ದೆವು. ಅವರು ಸಕಾಲಕ್ಕೆ ಬಸ್ಸನ್ನು ಬಿಡಲು ಸೂಚಿಸಿದ್ದರು. ಅವರ ಮಾತಿಗೂ ಬೆಲೆ ಕೊಡದ ಹಾಗೂ ನಾವು ಹಲವು ಬಾರಿ ಕರೆ ಮಾಡಿದರೂ ಪ್ರಯೋಜನವಾಗಿಲ್ಲ. ಬೇಜವಾಬ್ದಾರಿ ವ್ಯವಸ್ಥಾಪಕರು ಹಾಗೂ ನಿರ್ವಾಹಕರನ್ನ ತಕ್ಷಣ ಈ ಸ್ಥಳದಿಂದ ವಜಾ ಮಾಡಿ ನಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಬೇಲೂರಿನಿಂದ ಯಾವ ಬಸ್ಸು ಹೊರಗೆ ಹೋಗಬಾರದೆಂದು ವಿದ್ಯಾರ್ಥಿಗಳು ತಡೆ ಹಿಡಿದರು. ನಂತರ ವಿಷಯ ತಿಳಿದ ಶಾಸಕ ಸುರೇಶ್ ಡಿಪೋ ವ್ಯವಸ್ಥಾಪಕರಾದ ಅನೂಪ್ ಕುಮಾರ್ಗೆ ಕರೆ ಮಾಡಿ ಬಸ್ಸನ್ನು ಬಿಡಲು ಹೇಳಿದರು. ಅವರ ಮಾತಿಗೂ ಬೆಲೆ ನೀಡಲಿಲ್ಲ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪ್ರತಿಭಟನೆ ತೀವ್ರಗೊಂಡಾಗ ಪೊಲೀಸ್ ಇಲಾಖೆ ಮಧ್ಯಪ್ರವೇಶಿಸಿ ಪ್ರತಿಭಟನೆ ತಿಳಿಗೊಳಿಸಿದರು. 7:15 8:30ವರೆಗೂ ಒಂದು ಬಸ್ ಬಿಡ್ತಿಲ್ಲ. ಹೋಗಿ TC ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಕಣ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಾರೆ. ಸರಿ 8:30 ಆಯ್ತು, ಇವಾಗ್ಲಾರು ನಮಗೆ ಕಾಲೇಜ್ಗೆ ಹೋಗಕ್ಕೆ ಡಿಪೋಯಿಂದ ಬಸ್ ಬಿಡಿಸಿ ಅಂದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಸರಿ ಈಗ CC ಗಾಡಿ ಬಿಟ್ಟಿರ್ತಾರೆ CCಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ. ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ? 7:15 ಶುರು ಮಾಡಿದ್ರೆ 8:30ವರೆಗೂ 10 ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ಕಾಗತ್ತೆ. ಸ್ಟೂಡೆಂಟ್ಸ್ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ಕಾಗತ್ತೆ. ಚಿಕ್ಕಮಂಗ್ಳೂರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಕೈಲಿ ಆಗಲ್ಲ. ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ ಹೇಳಿ, ನಮಗೆ ಬಸ್ ಬಿಡ್ಸಕ್ಕಾಗಲ್ಲ, ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ ಹೇಳಿ, ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಹೇಳಿ ಸರ್. ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ, ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಡದೆ ಇವರು TC ಆದ್ರ ಈಗ ನೋಡಿ ಸರ್, ಇಲ್ಲಿ ನಿಂತಿರೋರೆಲ್ಲ ನಾವು ನೋಡ್ತಿದೀವಿ. ಅವ್ರ ಹತ್ರ ಲಾಸ್ಟ್ ಇಯರ್ ಇದೇ ತರ ಜಗಳ ಆಡಿದ್ವಿ, ಆ ಸಲ ಕೊಟ್ಟಿದ್ರು. ಬಟ್ ನಾನು ಲೆಟರ್ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಡಿಪೋ ಮ್ಯಾನೇಜರ್ಗೆ. ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು. ಅದಾದ್ಮೇಲೆ ಮಾಮೂಲಿ ಅದೇ ಕತೆ. ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಆ ಡಿಪೋ ಮ್ಯಾನೇಜರ್ಗೆ ನಾಟಕ ಮಾಡ್ತಾರೆ, ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ. ನಾವ್ ಯಾರಿಗೆ ಹೇಳೋಣ ಸರ್? ಸರ್ ಫಸ್ಟ್ 8 ಗಂಟೆಗೆ 7-8 ಬಸ್ ಬರ್ತವೆ, 4 ಬಸ್ ಬರ್ತವೆ ಸರ್. ಒಂದು ಬಸ್ ಬಿಡಕ್ಕೆ ಚಿಕ್ಕಮಂಗ್ಳೂರ್ಗೆ ಅಂತ ಬರ್ತವೆ ಸರ್, ಬೋರ್ಡ್ ಹಾಕೊಂಡು ಇಲ್ಲ ನಾವು ಡಿಪೋಗೆ ಹೋಗ್ತೀವಿ ಅಂತಾರೆ. ಸ್ಟೂಡೆಂಟ್ಸ್ ಹಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಮೇಲೆ TC ಹೇಳಿ ಬಸ್ ಬಿಡಿಸ್ಬೋದು ತಾನೆ? ಅವ್ರಿಗೆ ಅಥಾರಿಟಿ ಇದೆ ತಾನೆ, ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ. ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆದ್ರೆ ಹಿಂಗಿದೆ ಅಂತ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರೆ ಏನು ಆಕ್ಷನ್ ತಗೋತಿಲ್ಲ ಅಂದ್ರೆ. ಈಗ ಜಾಹೀರಾತು. ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನೂ ಹುಡುಕುತ್ತವೆ. ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ. ಬಾಲ್ಯದ ಬಾಂಧವ್ಯ ಅದು ಬಲು ಸುಂದರ. ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು, ನೀ ಮರೆತಿದ್ದೆ. ನೆನಪಿನಂಗಳದಲ್ಲಿ ಸದಾ ಕನವರಿಕೆ. ಬಾಲ್ಯದ ನನಸಾಗದ ಕನಸುಗಳು. ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ, ನನ್ನಿಂದ ಥ್ಯಾಂಕ್ ಯು ಹೇಳೋಕ್ಕೂ ಆಗಿಲ್ಲ. ಈವಾಗ ಅದನ್ನು ನನಸಾಗಿ. ಇದು ತುಂಬಾ ಸುಂದರವಾಗಿದೆಯಲ್ಲ, ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ. ಜಾಯ್ ಆಲುಕಾಸ್, ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ. ಜಾಯ್ ಆಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯೂಲರ್. ನಗುವಿರಲಿ ಮನೆಯಲ್ಲಿ,
ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್, ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ, ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚನ್ನಪಟ್ಟಣ ತಾಲೂಕಿನ ನಾಗಯ್ಯನಕೊಪ್ಪಲು ಗ್ರಾಮದಲ್ಲಿ ವಿವಾಹಿತ ಮಹಿಳೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು ಪತಿಯೇ ಕೊಲೆ ಮಾಡಿದ್ದಾನೆಂದು ಮೃತಳ ಪೋಷಕರು ಆರೋಪಿಸಿದ್ದಾರೆ. 24 ವರ್ಷದ ಸುರಭಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಮಹಿಳೆ. 3 ವರ್ಷದ ಹಿಂದೆ ನಾಗಯ್ಯನಕೊಪ್ಪಲು ಗ್ರಾಮದ ದರ್ಶನ್ ಜೊತೆ ಹುಣಸೂರಿನ ಸುರಭಿಯವರ ವಿವಾಹ ಜರುಗಿತ್ತು. ನಿನ್ನೆ ಮನೆಯಲ್ಲಿಯೇ ಸಾವನ್ನಪ್ಪಿದ್ದು ನಿಮ್ಮ ಮಗಳು ಲೋ ಬಿಪಿಯಾಗಿ ಮೃತಪಟ್ಟಿದ್ದಾಳೆ ಎಂದು ಸುರಭಿ ಪೋಷಕರಿಗೆ ಪತಿ ದರ್ಶನ್ ಕರೆ ಮಾಡಿದ್ದ. ಆದರೆ ಆತ ನೀಡಿದ ಕಾರಣ ಒಪ್ಪದ ಪೋಷಕರು ಸುರಭಿಯನ್ನ ದರ್ಶನ್ ಹಾಗೂ ಅವರ ತಾಯಿ ತಂದೆ ಸೇರಿ ಕೊಲೆ ಮಾಡಿದ್ದಾರೆ. ಆತನಿಗೆ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧವಿತ್ತು. ಇದನ್ನ ಪ್ರಶ್ನಿಸುತ್ತಿದ್ದ ತಮ್ಮ ಮಗಳನ್ನ ನೇಣು ಬಿಗಿದು ಕೊಲೆ ಮಾಡಿ ನಾಟಕವಾಡುತ್ತಿದ್ದಾನೆ ಎಂದು ಪೋಷಕರು ಆರೋಪಿಸಿ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಶ್ರವಣಬೆಳಗೊಳ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮೊನ್ನೆ ರಾತ್ರಿ 10 ಮುಕ್ಕಾಲಿಗೆ ಫೋನ್ ಮಾಡಿದ್ಲು ನನಗೆ.
ಅಣ್ಣ ಪಾಪುನ ತೋರಿಸ್ಬೇಕಣ್ಣ ನೋಡ್ತೀನಿ ಅಂತಿದ್ದಲ್ಲ ಅಂತ ಹೇಳಿದ್ದೆ ಸರ್ ಅವರು. ಆದರೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ, ಬೆಳಿಗ್ಗೆ ಮಾತಾಡೋದ ಅಂದ್ಕೊಂಡು ಸುಮ್ಮನಾದೆ. ಮತ್ತು ಬೆಳಿಗ್ಗೆನೇ ನಾನು ಫ್ರೆಶ್ ಅಪ್ ಆಗಿ ಬರೋಣ 9:37ಗೆ ಕರೆಕ್ಟಾಗಿ ವೀಡಿಯೋ ಕಾಲ್ ಮಾಡಿದೆ ಸರ್. ವೀಡಿಯೋ ಕಾಲ್ ಮಾಡಿ ಒಂದು 10-15 ನಿಮಿಷ ನನ್ನ ಪಾಪು ಜೊತೆ ತೋರಿಸ್ಬಿಟ್ಟು ಮಾತಾಡಿದ್ದು. ಅದಾದಮೇಲೆ ನಾನು ಅಂಗಡಿಗೆ ಹೊರಟೆ. ಅದಾದಮೇಲೆ ನಮ್ಮ ತಾಯಿ ಜೊತೆ ಮಾತಾಡೋಳೆ ಸರ್. ಕರೆಕ್ಟಾಗಿ 12:30 ಇಲ್ಲೇ ಮಾತಾಡೋಳೆ. ಅಮ್ಮ ನಾನು ಬಟ್ಟೆ ಒಣಗಾಕಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಅತ್ತೆ ನಿನ್ನ ಜೊತೆ ಮಾತಾಡೋದು ನೋಡಿದ್ರೆ ಗೊರ್ರ ಅಂತಾಳೆ. ಅಮ್ಮ ಆಮೇಲೆ ಮಾಡ್ತೀನಮ್ಮ, ನಾನು ನಾಷ್ಟನೂ ಮಾಡಿಲ್ಲ ಅಂದಾಗ ನಮ್ಮ ತಾಯಿ ಹೇಳಿದ್ದಾರೆ ನಾಷ್ಟ ಮಾಡಿಕೊಂಡು ಕೆಲಸ ಏನಾದರೂ ಮಾಡಪ್ಪ. ಇಲ್ಲಮ್ಮ ಇವರು ನಾಷ್ಟ ಮಾಡೋಕ್ಕೆ ಬಿಡೋಲ್ಲ ಅಮ್ಮ, ಫಸ್ಟ್ ಕೆಲಸ ಅಂತ ಇದ್ದಾರೆ, ಅದಕ್ಕೋಸ್ಕರನೇ ಅಂತ ಅಂದು ಇಷ್ಟು ಮಾಡಿದ್ರು ಸರ್. ಅದಾದಮೇಲೆ ನಮಗೆ ಒಂದು ಫೋನ್ ಕಾಲ್ ಬರುತ್ತೆ ಸರ್ ನಮ್ಮ ತಂದೆಯವ್ರಿಗೆ. ನಿಮ್ಮ ಮಗಳು ಅದೇ ಅಂದರೆ ಯಾರು ಫೋನ್ ಮಾಡ್ತಾರೆ ಅಂದರೆ ಇವ್ರ ಮಾವವ್ರು ಫೋನ್ ಮಾಡ್ತಾರೆ, ನನ್ನ ತಂಗಿಯವ್ರ ಮಾವವರು ಬೀಗರು ಫೋನ್ ಮಾಡ್ತಾರೆ ನಮ್ಮ ತಂದೆಯವ್ರಿಗೆ. ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳಿಗೆ ಲೋ ಬಿ ಪಿ ಅಂತ ಹೇಳ್ತಾರೆ ಸರ್. ಫಸ್ಟ್ನೇದಾಗಿ ನಾವು ಲೋ ಬಿ ಪಿ ಇರ್ತದಲ್ಲ ಅಂದ್ಬಿಟ್ಟು ನಾನು ನಮ್ಮ ತಾಯಿ ನಮ್ಮ ತಂದೆ ಇಮಿಡಿಯೇಟ್ಲಿ ಅಲ್ಲಿಂದ ಹೊರಡ್ತೀವಿ. ಇವರು ಯಾವ್ದಾರ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಿರ್ತಾರೆ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ. ಆದರೆ ನಾವು ಹೊರಟೋದಾಗ ಅಲ್ಲಿಂದ ಬೇರೆ ಹತ್ತಿರ ಬರ್ಬೇಕಾದ್ರೆ ಅದೇ ಫೋನ್ ನಂಬರಿಂದ ಇನ್ನೊಬ್ಬರು ಹೆಂಗಸರು ಫೋನ್ ಮಾಡ್ತಾರೆ, ಅದೇ ಅವ್ರ ಮಾವನ ನಂಬರಿಂದ ನಿಮ್ಮ ಮಗಳು ತೀರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರು. ನಾವೇನೋ ಲೋ ಬಿ ಪಿ ಆಗಿದೆ ತೀರ್ಕೊಂಡ್ಬಿಟ್ಟವ್ರೆ ಅಂತ ನಾವು ನಮ್ಮ ಮಗಳನ್ನ ಕರ್ಕೊಂಡ್ಬಂದ್ಬಿಡೋದ, ನಮ್ಮೂರಲ್ಲೇ ದಫನ್ ಮಾಡೋದ ಅಂದ್ಕೊಂಡು ನಾವು ನಮ್ಮ 3 ಜನನೂ ಮಾತಾಡ್ಕೊಂಡು ಅದೇನೆ ಕರ್ಕೊಂಡ್ಬರೋಂಥ ಸಂದರ್ಭದಲ್ಲಿ ಸರ್ ಅವಳು ಕತ್ತನ್ನ ಹಿಂಗೆ ಮಾಡಿಬಿಟ್ಟು ಬಟ್ಟೆನ ಇಲ್ಲಿ ಬಾಯಿ ಗಂಡ ಮುಚ್ಚಿಬಿಟ್ಟಿದ್ರು ಸರ್. ನಮಗೆ ಮುಟ್ಬೇಡಿ ಹೆಂಗರು ಮೈನ ಮುಟ್ಬೇಡಿ ಅಂತ ಅಂದರು. ನಾನು ನಮ್ಮ ತಾಯಿ ಹತ್ರನೇ ಚೆಕ್ ಮಾಡಿಸ್ದೆ, ಬಟ್ಟೆ ಎಲ್ಲ ಎಳಿಸ್ದೆ ಸರ್. ಹಿಂಗೆ ಕತ್ತೆಲ್ಲ ನೋಡಿದಾಗ ಹಾಕಿ ಮೇಲ್ಗಡೆ ಬಿದ್ದು ಕಣ್ಣೆಲ್ಲ ಹಂಗೆ ಮೇಲ್ಗಡೆ ಬಂದ್ಬಿಟ್ಟಿತ್ತು, ಸೈಡೆಲ್ಲ ಬಂದ್ಬಿಟ್ಟಿತ್ತು ಸರ್. ಕಿವಿಯೆಲ್ಲ ಉತ್ಕೊಂಡ್ಬಿಟ್ಟಿದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್. ಸರ್ ಹಂಗೆ ಹಿಂಗೆ ನಮ್ಮ ತಂದೆಗೆ ಒಂದು ಕಡೆ ಹೇಳ್ಕೊಂಡು ಹೋಗ್ತಾರೆ, ನನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ, ನಮ್ಮ ತಾಯಿನೇ ಒಂದು ಕಡೆ ಹೇಳ್ಕೊಂಡು ಹೋಗ್ತಾರೆ. ಹಿಂಗೆ ಮಾಡ್ತೀವಿ ಅಂತ ಅವರು ಹ್ಯಾಂಗೆ ಮಾಡ್ಕೊಂಡವ್ರೆ ಅಂತ ಆದಾಗ್ಲೂ ನಮ್ಮ ತಂದೆ ತಾಯಿನ ಬರೋಗಂಟನಾದ್ರು ಬಿಸ್ತೇ ಹೋಗಿದ್ದಾರೆ ಸರ್. ನಾವು ಮಾಡ್ಕೊಂಡವಳೆ ಅಂತ ನಾವೇ ಇದು ಮಾಡ್ಕೊತಿದ್ದೆವು. ಬಟ್ ಅವಳು ಹ್ಯಾಂಗೆ ಮಾಡೋಕ್ಕಿಂತ ಮುಂಚೆನೇ ಅವಳು ಬಟ್ಟೆ ಎಲ್ಲ ತೆಗೆದು ಸುಟ್ಟಾಕ್ಬಿಟ್ಟು ತಗೊಬಂದು ಹಂಗೆ ಹೆಂಗೈತೆ ಹಂಗೆ ಮಲಗಿಸ್ಬಿಟ್ಟವ್ರೆ ಸರ್. ಎಲ್ಲ ಕಂಡ್ರೆ ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟು ಇಲ್ಲೆಲ್ಲ ಅಷ್ಟನ್ನ ಹಾಕ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟವ್ರೆ. ಮಕ್ಕಳಿಗೆಲ್ಲ ಅಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಜಾಗ ಎಲ್ಲ ಮುಚ್ಚಿಬಿಟ್ಟಿದ್ರು ಸರ್. ಬಂದು ನಮಗೆ ನ್ಯಾಯ ಕೊಡಿಸ್ಬೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತಿದೆ ಸರ್. ಎಲ್ಲ ಕಡೆಯಿಂದ ಸಹಕಾರ ಬರ್ತಿದೆ ಸರ್ ನಮಗೆ. ಸ್ವಾರ್ಥಕ್ಕಾಗಿ ಪ್ರಕೃತಿ ನೀಡಿರುವ ಪರಿಸರವನ್ನೇ ಹಾಳು ಮಾಡದೆ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಮನಸ್ಥಿತಿ ಬದಲಾಯಿಸಿಕೊಳ್ಳಬೇಕೆಂದು ಅಂತಾರಾಷ್ಟ್ರೀಯ ರೋಟರಿ ಡಿಜಿಎನ್ಕೆ ಪಾಲಾಕ್ಷ ಸಲಹೆ ನೀಡಿದರು. ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ರೋಟರಿ ಆಫ್ ಹಾಸನ ಮಿಡ್ ಟೌನ್, ಕೆನರಾ ಬ್ಯಾಂಕ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ರೋಟರಿ ಸಮುದಾಯ ದಳಸ್ಪರ್ಶ ಮತ್ತು ಆಯ್ದ 10 ಸರ್ಕಾರಿ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಾಸನ ತಾಲೂಕಿನಲ್ಲಿರುವ 10 ಶಾಲೆಗಳಿಗೆ ಸುಮಾರು 1.5 ಲಕ್ಷ ಮೌಲ್ಯದ ಕಾಂಪೋಸ್ಟಿಂಗ್ ಯೂನಿಟ್ ವಿತರಣೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ರೋಟರಿ ಹುಟ್ಟುಹಬ್ಬ ದಿನದಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು 220 ದೇಶಗಳಲ್ಲಿ ಇರುವ ರೋಟರಿ ಕ್ಲಬ್ನಲ್ಲಿ ಸಂಭ್ರಮವನ್ನು ಆಚರಿಸುತ್ತಿದ್ದು, ಇದೊಂದು ಉತ್ತಮವಾದ ಸಂಘ ಸಂಸ್ಥೆಯಾಗಿದ್ದು ಸಮಾಜಮುಖಿ ಕೆಲಸ ಮಾಡಲಾಗುತ್ತಿದೆ. ಆರೋಗ್ಯ, ಶಿಕ್ಷಣ ಹಾಗೂ ಪರಿಸರವನ್ನ ಪ್ರಕೃತಿಯನ್ನು ನಮಗೆ ಉಡುಗೊರೆಯಾಗಿ ಬಂದಿರುವುದು ಅತ್ಯುತ್ತಮವಾಗಿದೆ. ನಮಗೆ ಏನು ಬೇಕು ಎಲ್ಲವನ್ನ ಕೊಟ್ಟಿದೆ. ನಮ್ಮ ಸ್ವಾರ್ಥಕ್ಕೆ ಇಡೀ ಪರಿಸರವನ್ನೇ ಹಾಳು ಮಾಡುವ ಮನಸ್ಥಿತಿ ನಮ್ಮ ಮೇಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಈ ಕಾರ್ಯಕ್ರಮಕ್ಕೆ ಆಯ್ಕೊಂಡಿದ್ದಾರೆ. ಇವತ್ತು ನಾವು ರೋಟರಿ ಹುಟ್ಟುಹಬ್ಬವನ್ನು ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಎಲ್ಲ 220 ದೇಶಗಳೇನಿದ್ದಾವೆ ಅಲ್ಲಿರ್ತಕ್ಕಂಥ ಎಲ್ಲ ರೋಟರಿ ಕ್ಲಬ್ ಕೂಡ ಇದನ್ನು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ. ಪರಿಸರ ನಮಗೆ ನೇಚರ್ ಒಂದು ಗಿಫ್ಟ್ ಆಗಿ ಬಂದಿರತಕ್ಕಂಥದ್ದು ಅತ್ಯುತ್ತಮವಾಗಿದೆ. ನಮ್ಗೆ ಏನು ಬೇಕು ಎಲ್ಲನೂ ಕೊಟ್ಟಿದೆ. ನಮ್ಮ ಸ್ವಾರ್ಥಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಆ ಪರಿಸರವನ್ನು ಕೆಡಿಸ್ತಕ್ಕಂಥ ಒಂದು ಪದ್ಧತಿ, ಮನಸ್ಥಿತಿ ನಮ್ಮಲ್ಲಿದೆ. ದಯವಿಟ್ಟು ನಮ್ಮ ಮುಂದಿನ ಪೀಳಿಗೆ ಏನಿದೆ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡಬೇಕಾದಂಥದ್ದು, ಅವ್ರಿಗಾಗಿ ನಾವು ಪರಿಸರವನ್ನು ಉಳಿಸ್ಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲ ಆದ್ಯ ಕರ್ತವ್ಯ. ಯಾಕೆ ಅವ್ರಿಗೆ ಬೇಕು ಅಂತ ಅಂದರೆ, ಮುಂದೆ ಅವರಿಗೆ ಒಳ್ಳೆ ಗಾಳಿ ಸಿಗಲ್ಲ, ನಾವು ಇವತ್ತೇನಾದ್ರು ಕೆಡಿಸಿದ್ರೆ ಮುಂದೆ ಅವರಿಗೆ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗಲ್ಲ, ಒಳ್ಳೆ ವಾತಾವರಣ ಸಿಗಲ್ಲ. ಸೊ ಇದನ್ನ ಉಳಿಸ್ಬೇಕಾದ್ದು ನಮ್ಮೆಲ್ಲ ಹಿರಿಯರಾದ ನಮ್ಮದು ನಿಮ್ದು ಆದ್ಯ. ರೋಟರಿ ಮಿಡ್ ಟೌನ್ ಅಧ್ಯಕ್ಷರಾದ ಮಮತಾ ಪಾಟೀಲ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ಪರಿಸರ ಎಂಬುದು ಉತ್ತಮವಾಗಿದ್ದರೆ ಎಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ. ಘನತ್ಯಾಜ್ಯ ಏನು ಎಂಬುದರ ಬಗ್ಗೆ ವಿದ್ಯಾರ್ಥಿ ದೆಸೆಯಿಂದಲೇ ತಿಳಿಸಿ ಬೆಳೆಸುವ ಕೆಲಸ ಮಾಡಬೇಕು. ಸಮಾಜದಲ್ಲಿ ಹಸಿರು ಕ್ರಾಂತಿ ಮಾಡಲು ನಮ್ಮ ಕಡೆಯಿಂದ ಚಿಕ್ಕದಾದ ಹೆಜ್ಜೆ ಇಟ್ಟಿದ್ದೇನೆ ಎಂದು ಹೇಳಿದರು. ಪರಿಸರ ಅಂತಂದ್ರೆ
ಬರೀ ಗಿಡ ನೆಟ್ಟು ಮರ ಬೆಳೆಸೋದಷ್ಟೇ ಪರಿಸರಕ್ಕೆ ಬರಲ್ಲ. ನಾವು ಪರಿಸರ ಬರೋದು ಅಂದರೆ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟ್. ನಾವು ಘನತ್ಯಾಜ್ಯ ಬರೋ ನಮಗೆ ಘನತ್ಯಾಜ್ಯನ ಯಾವ ರೀತಿ ನಿರ್ವಹಿಸ್ತೀವಿ ಅದನ್ನು ನಮಗೆ ಪರಿಸರ ಒಂದು ಒಳ್ಳೆ ಪರಿಸರ ಕಾಪಾಡೋಕ್ಕೆ ಒಂದು ಒಳ್ಳೆ ಅಂಶವಾಗಿದೆ ಅಂತ ಒಂದು ಮನಗಟ್ಟು ನಾವು ರೋಟರಿ ಸಂಸ್ಥೆಯವರು ನಮ್ಮ RCC ಅವ್ರ ಜೊತೆ ನಮ್ಮ ರೋಟರಿ ಕಮ್ಯುನಿಟಿ ಕಾರ್ಪ್ಸ್ ಅವ್ರ ಜೊತೆ ಒಂದು ಡಿಸ್ಕಸ್ ಮಾಡಿದ್ವಿ. ಏನಾದರೂ ಒಂದು ಪರಿಸರಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಲ್ಲ ಅಂತ. ಅವ್ರು ಹೇಳಿದ್ರು, ಮೇಡಮ್ ಘನತ್ಯಾಜ್ಯನ ವಿಂಗಡಿಸೋದು ಹೇಗೆ, ನಾವು ಸ್ಕೂಲ್ಗಳಿಂದನೇ ಶುರು ಮಾಡ್ಕೊಂಡ್ಬಿಡೋಣ, ಮಕ್ಕಳಿಂದನೇ ಈ ಜವಾಬ್ದಾರಿ ಬರಲಿ, ಆ ಥರ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾವು ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತರಕಾರಿ ವೇಸ್ಟ್ ಬರುತ್ತೆ, ಒಣ ಕಸ ಒಂದು ಹಸಿ ಕಸ ಅಂತ ಬರುತ್ತೆ. ಆ ಹಸಿ ಕಸನ ನಾವು ಆ್ಯಕ್ಚುಲಿ ನಮ್ಮ ಹಸಿ ಕಸನ ಅದಕ್ಕೊಂದು ರಿಸಲ್ಟ್ ಕೊಡಬೇಕು ಅಂದರೆ ಅದ್ರದ್ದೊಂದು ದಾರಿ ತೋರಿಸ್ಬೇಕು ಅಂದರೆ ಗೊಬ್ಬರ ಮಾಡ್ಬೋದು. ಅದನ್ನೊಂದು ಒಳ್ಳೆ ದಾರಿ ತೋರ್ಸೋಕ್ಕೆ ಹಸಿ ಕಸಗೆ ಅಂದರೆ ಗೊಬ್ಬರ ಮಾಡಬೇಕು. ಅದಕ್ಕೆ ಆ ದೃಷ್ಟಿಯಿಂದ ನಮ್ಮ ಸ್ಕೂಲ್ಗಳಲ್ಲಿ ಬಂದಿರೋ ಎಲ್ಲ ವೇಸ್ಟ್ಗಳನ್ನೋ ತರಕಾರಿ ವೇಸ್ಟ್ನ ಗೊಬ್ಬರ ಮಾಡಿ ಅವರು ಅದನ್ನೇ ಯೂಸ್ ಮಾಡಿಕೊಂಡು ತಮ್ಮ ಗೊಬ್ಬರನ ತಮ್ಮ ಸ್ಕೂಲಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 10 ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಆಮೇಲೆ ನಾವು ಕೆನರಾ ಬ್ಯಾಂಕ್ನ ಅಪ್ರೋಚ್ ಮಾಡಿ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆಸಿ ಮಂಜುನಾಥ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ST ಜವರೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ BN ಮಂಜುಳಾ, ಕೆನರಾ ಬ್ಯಾಂಕಿನ ಜಾವಿದ್, ಹರ್ಷಿಪ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಿಇಒ ಸಂಸ್ಥಾಪಕ HS ಚಂದ್ರಶೇಖರ್ ಹಾಜರಿದ್ದರು. ಕರ್ನಾಟಕ ಸರ್ಕಾರದ ನೂತನ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ, ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು KMF ಸಂಸ್ಥೆ ಇವರ ಸಹಭಾಗಿತ್ವದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನವೆಂಬರ್ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬಿಸಿ ಹಾಲಿನೊಂದಿಗೆ ಮಿಶ್ರಣಗೊಳಿಸಿ ಶಾಲಾ ಮಕ್ಕಳಿಗೆ ವಿತರಣೆಯ ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಟ್ಟರೆ ಮುಂದೆ ಭಾರತದ ಭವಿಷ್ಯ ಬದಲಾಗುತ್ತದೆ ಎಂದು ಮನಗಂಡು ಸರ್ಕಾರ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಅನುಗುಣವಾಗಿ ದೈಹಿಕ ಸಾಮರ್ಥ್ಯಕ್ಕೆ ವಿಶೇಷ ಆಹಾರಗಳನ್ನು ನೀಡುತ್ತಾ ಬಂದಿದೆ. ಅದರಂತೆ ಪ್ರತಿ ವಾರ 3 ದಿನಗಳಿಗೊಮ್ಮೆ ರಾಗಿ ಮಾಲ್ಟ್ ಮಡಗುವ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳಿಗೆ ಅತ್ಯಂತ ಪೋಷಕಾಂಶವುಳ್ಳ ರಾಗಿ ಮಾಲ್ಟ್ ನೀಡುತ್ತಿದೆ. ಹದಿಹರಿಯದ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಕೊರತೆ ಕಾಣುತ್ತಿದೆ. ಅದಕ್ಕಾಗಿ ರಾಗಿಯ ಉತ್ಪನ್ನ ಬಳಸಬೇಕು ಹಾಗೂ ಹಾಲಿನ ಉತ್ಪನ್ನಗಳನ್ನು ಮಕ್ಕಳು ಬಳಸಬೇಕು. ನಮ್ಮ ದೇಹಕ್ಕೆ ಉಪಯುಕ್ತವಾದ ಆಹಾರವನ್ನು ಮಾತ್ರ ಸೇವಿಸಬೇಕು. ಆಗ ಮಾತ್ರ ಮಕ್ಕಳ ಬೆಳವಣಿಗೆ ಸಾಧ್ಯ. ಸರ್ಕಾರ ನೀಡುವ 10 ಹಲವಾರು ಯೋಜನೆಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕೊಡಬೇಕು ಅಂದರೆ ಕೊಟ್ಟರೆ ಮುಂದೆ ಭಾರತದ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಏಕಕಾಲದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಸರ್ಕಾರದ ಒಂದು ಒಳ್ಳೆಯ ಒಂದು ಆಯೋಜನೆ ಆಗಿದೆ ಅಂತಲೇ ಹೇಳಬೇಕು. ಮೊದಲಿಗೆ ಇದು ಹೇಳ್ತಾ ಇದ್ರು ನಮ್ಮ ಜಗದೀಶ್ ನಾಯಕ್ ಸರ್ ಹೇಳ್ತಾ ಇದ್ರು, ಕಳೆದ ವರ್ಷ ಅಂದರೆ ಈಗ ಸರ್ಕಾರ ಈ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಚುಕ್ಕಿ ಮತ್ತು ಬಾಳೆಹಣ್ಣನ್ನು ಕೊಡುವಂತಹ ಕಾರ್ಯಕ್ರಮನ ಶುರು ಮಾಡಿದರು, ಮೊಟ್ಟೆನೋ. ಈಗ ಅದ್ರ ಜೊತೆಗೆ ಇವತ್ತು ನಿಮಗೆ ರಾಗಿ ಅಂದರೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಇವತ್ತು ಮಕ್ಕಳಿಗೆ ಅತ್ಯಂತ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮಕ್ಕಳುಗಳನ್ನ ಸ್ವಲ್ಪ ಈ ಹದಿಹರೆಯದ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಕೊರತೆ ಎದ್ದು ಕಾಣ್ತಾ ಇರುತ್ತೆ, ಅವ್ರಿಗೆ ಕಡಿಮೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಈ ರಾಗಿನ ಬಳಸೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಇದೆ ಮತ್ತು ಅದ್ರ ಜೊತೆಗೆ ಇವತ್ತು ಹಾಲಿನ ಉತ್ಪನ್ನಗಳನ್ನು ಅತಿ ಹೆಚ್ಚಾಗಿ ಮಕ್ಕಳು ಬಳಸಬೇಕಾಗುತ್ತೆ. ಅಪೌಷ್ಟಿಕತೆಯಿಂದ ನರಳ್ತಾರೆ ಅಂತ ಮಕ್ಕಳಿಗೆ ಹಾಲಿನ ಉತ್ಪನ್ನಗಳಾದಂಥ ಮೊಸರು ಇರ್ಬೋದು, ಹಾಲು ಇರ್ಬೋದು, ಮಜ್ಜಿಗೆ ಇರ್ಬೋದು, ಇದನ್ನು ಬಳಸೋದ್ರಿಂದ ಏನು ಅವ್ರಿಗೆ ಪೌಷ್ಟಿಕಾಂಶ ದೊರೆತು ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸರ್ಕಾರದಿಂದನೇ ಸಹ ಈ ರೀತಿಯ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಇರ್ಬೋದು, ಇವೆಲ್ಲವೂ ಸಹ ಒಂದು ಈ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯ ಸದ್ಬಳಕೆ ಆಗಬೇಕಾಗಿದೆ. ಇದನ್ನೆಲ್ಲ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್ ಮಾತನಾಡಿ, ಶಾಲೆಯ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಈಗಾಗಲೇ ವಾರದಲ್ಲಿ 5 ದಿನ ನೀಡುತ್ತಿರುವ ಹಾಲು ಮತ್ತು ವಾರದಲ್ಲಿ 2 ದಿನ ಮೊಟ್ಟೆ ಸೇರಿದಂತೆ ಇನ್ನು ಮುಂದೆ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಕೂಡ ನೀಡಲಾಗುವುದು. ರಾಗಿ ಮಾಲ್ಟ್ ಸ್ವಾದಿಷ್ಟವಾಗಿರುವ ಜೊತೆಗೆ ಮಕ್ಕಳನ್ನ ದೈಹಿಕವಾಗಿ ಸದೃಢವಾಗಿಸಲಿದೆ ಎಂದು ಹೇಳಿದರು. ಉಚಿತವಾದ ಪಠ್ಯಪುಸ್ತಕಗಳ ಜೊತೆಗೆ
ಉಚಿತವಾದ ಸಮವಸ್ತ್ರಗಳ ಜೊತೆಗೆ ನಮಗೆ ರುಚಿಯಾದ ಅಕ್ಷರ ದಾಸೋಹದ ಅವಕಾಶವೂ ಕೂಡ ಒದಗಿ ಬಂದಿದೆ. ಪುಟಾಣಿ ಮಕ್ಕಳು ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅದನ್ನು ತಯಾರು ಮಾಡ್ತಾ ಇರುವಂಥವ್ರು ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಅದನ್ನು ಉಣಬಡಿಸಿ ಮಕ್ಕಳಿಗೆ ಪ್ರೀತಿಯಿಂದ. ಜೊತೆಗೆ ನೀವು ಇದನ್ನು ಉಪಯೋಗಿಸೋದ್ರಿಂದ ಹಾಲನ್ನು ಉಪಯೋಗಿಸೋದ್ರಿಂದ ನಮ್ಮಪ್ಪ ಮನೆಯಲ್ಲಿ ಹಸು ಸಾಕ್ತಾ ಇದ್ದಾರಲ್ಲ ಅದು ಬದುಕ್ತಾ ಇರ್ತದೆ. ನೀವು ಇಲ್ಲಿ ಒಂದು ಲೋಟ ಹಾಲು ಕುಡಿದ್ರೆ ಮನೆಯಲ್ಲಿ ನಮ್ಮಪ್ಪ ಹಸು ಸಾಕ್ತಾ ಇದೆಯಲ್ಲ, ಹಸು ಸಾಕಾಣಿಕೆ ಜಾಸ್ತಿ ಎಷ್ಟು ಚೆನ್ನಾಗಿದೆ. ಈಗ ನೀವು ಒಂದು ರಾಗಿ ಮಾಲ್ಟ್ ಕುಡಿದ್ರೆ ರಾಗಿ ಬೆಳೆಯೋ ರೈತ ಇದ್ದಾರಲ್ಲ, ಅವ್ರು ಹೆಚ್ಚು ರಾಗಿ ಬೆಳೆಯೋಕ್ಕೆ ಅವಕಾಶ ಆಗ್ತದೆ. ಈ ಒಂದು ಶೇಂಗಾ ಚಟ್ನಿ ತಿಂದರೆ ಅಲ್ಲಿ ಶೇಂಗಾ ಬೆಳೆಯುವಂಥ ರೈತ ಬದುಕ್ತಾ ಹೋಗ್ತಾನೆ. ಅಂದರೆ ನಮ್ಮಲ್ಲಿ ಬೆಳೆದಿದ್ದನ್ನು ನಾವೇ ಬಳಸೋದ್ರಿಂದ ನಮ್ಮ ದೇಶನೂ ಸದೃಢ ಆಗ್ತದೆ, ನಾವು ಸದೃಢರಾಗ್ತೀವಿ, ನಮ್ಮ ಬುದ್ಧಿವಂತಿಕೆಯೂ ಹೆಚ್ಚಾಗ್ತದೆ. ಎಲ್ಲೋ ವಿದೇಶದ ಕಾರ್ಖಾನೆಗಳಲ್ಲಿ ಸೃಷ್ಟಿಯಾಗುವ ಆಹಾರ ಧಾನ್ಯಗಳನ್ನು ತಿಂದು ನಮ್ಮ ಆರೋಗ್ಯನೂ ಕೆಡಿಸ್ಕೊಂಡು ವಿದೇಶಿಗರಿಗೆ ಆದಾಯದ ಮೂಲವನ್ನು ತಂದುಕೊಡೋದ್ರ ಬದಲು ನಮ್ಮ ರಾಗಿ, ನಮ್ಮ ಭತ್ತ ಅಲ್ಲ, ನಮ್ಮ ಶೇಂಗಾ, ನಮ್ಮ ಹತ್ತಿ ಇದನ್ನು ನಾವು ಹೆಚ್ಚೆಚ್ಚು ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಶೀಯ ಸಂಸ್ಕೃತಿ, ನಮ್ಮ ದೇಶೀಯ ಬದುಕು ಸದೃಢ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಇದನ್ನು ಅತ್ಯಂತ ಚೆನ್ನಾಗಿ ಸದ್ಬಳಕೆ ಮಾಡಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಉಷಾ ಸತೀಶ್, ಬಿಆರ್ಸಿ ಶಿವಮರಿಯಪ್ಪ, ಅಕ್ಷರ ದಾಸೋಹ ನಿರ್ದೇಶಕ ಜಗದೀಶ್ ನಾಯಕ್, ಶಿಕ್ಷಣ ಸಂಯೋಜಕ ಶಿವಪ್ಪ, ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ, ದೈಹಿಕ ಶಿಕ್ಷಣ ಅಧೀಕ್ಷಕ ಪಾಲಾಕ್ಷ, ಎಸ್ಡಿಎಂಸಿ ಅಧ್ಯಕ್ಷ ಪ್ರಸನ್ನ ಹಾಗೂ ನವೀನ್ ಹಾಜರಿದ್ದರು. ಹಾಸನ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಹಸ್ತಾಂತರವಾಗಿದ್ದು, ಆದರೆ ಖಾತೆಗಳು ಆಗಿರುವುದಿಲ್ಲ. ಇನ್ನೊಂದು ವಾರದಲ್ಲಿ ಖಾತೆ ಮಾಡಿಕೊಡದಿದ್ದರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದೆವು. ಆದರೆ ನಗರಸಭೆಯವರು ನಮ್ಮ ಮನವಿಗೆ ಸ್ಪಂದಿಸಿರುವುದಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಮ್ಲಾಪುರ ಗಣೇಶ್ ಹರ್ಷ ವ್ಯಕ್ತಪಡಿಸಿದರು. ನಾವು ಹೋರಾಟ ಮಾಡಿದ್ಕೆ, ನಾವು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ಕೆ ಅದನ್ನ ಈ ಖಾತೆ ಮಾಡ್ತಾ ಇಲ್ಲ, ಪಂಚಾಯತಿಯಿಂದ ಬಂದಿರತಕ್ಕಂಥ 25 ಹಳ್ಳಿಗಳ ಖಾತೆ ಮಾಡ್ತಾ ಇಲ್ಲ, ಲೇಔಟ್ ಆರೋ ಮಾಡ್ತೀವಿ ಅಂತ ಹೇಳಿದ್ರು. ಹಿಂದೆ ನಮ್ಮ ಪಂಚಾಯತಿ ರಾಜ್ ಕಾನೂನು ಪ್ರಕಾರವಾಗಿ ಈ ಸೊತ್ತು ಮಾಡತಕ್ಕಂತ ಖಾತೆನ ಮತ್ತೆ ಪಂಚಾಯತಿಗೆ ನಗರಸಭೆಯಿಂದ ಪಂಚಾಯತಿ ನಗರಸಭೆಗೆ ಕಳಿಸಿದ್ದೀರಾ. ಆ ಖಾತೆನ ದಯವಿಟ್ಟು ಮಾಡಿ ಅಂತ ಹೇಳಿ ಪತ್ರಿಕೋದ್ಯಮಿಗಳಿಗೆ ನಾನು ಕೇಳಿದ್ದೆ. ಅದು ಅಲ್ಲದೆ ಇವಾಗ ಅದನ್ನ ನಾವು ಮಾಡದೇ ಇದ್ರೆ ಒಂದು ವಾರ ಗಡುವು ಕೊಟ್ಟಿರ್ತೀವಿ, ನಾವು ನಗರಸಭೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಸಹ ಹೇಳಿದ್ದು. ಆದ್ರಿಂದ ಇದಕ್ಕೆ ನಮ್ಮ ಪತ್ರಿಕೋದ್ಯಮಿಗಳಂತಲೂ ಗಮನ ಹರಿಸಿ ಅಧಿಕಾರಿಗಳು ಏನೇನಾಗಿದೆ ಅಂತೇಳಿ ಪರಿಶೀಲಿಸಿ ಅವರು ಖಾತೆ ಮಾಡ್ತೀವಿ ಅಂತೇಳಿ ನಾನು ಕರೆಸಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಪತ್ರಿಕೋದ್ಯಮಿಗೆ ನನ್ನ ಧನ್ಯವಾದ ಕೈಬಿಟ್ಟಿದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರೋಧಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನೆ, ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ಹಾಸನ ಜಿಲ್ಲೆಗೆ 2ನೇ ಬಾರಿಗೆ ಸಿಎಂ ಆಗಮನ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ವಕ್ತಾರರಾದ ದೇವರಾಜೇಗೌಡ ಹೇಳಿಕೆ. ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಇರುವ ನೂತನ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನದಲ್ಲಿ ಪ್ರಾರಂಭವಾಗಿದೆ. ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಚೇರ್ಮನ್ ಡಾಕ್ಟರ್ ಯೂಸಫ್ ಎ ಕುಂಬ್ಳೆ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.